ಬದಾಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GMPS ಉಳ್ಕಲ್. ನಾವು ಇವತ್ತು ಮಾಡುವಂಥ ಮಾಡೆಲ್ ಹೆಸರು DIY ಬ್ಯಾಟ್ರಿ. ಅದಕ್ಕೆ ಬೇಕಾಗುವಂಥ ವಸ್ತುಗಳು ಸೀಸರ್, ಮ್ಯಾಗ್ನೀಷಿಯಂ ರಿಬ್ಬನ್, ಕಾಪರ್ ರಿಬ್ಬನ್, LED ಬಲ್ಬ್ಸು, ಉಪ್ಪು ನೀರು, ವಿನೇಗರ್, ಕನೆಕ್ಷನ್ ವೈರ್, ಫಿಲ್ಟರ್ ಪೇಪರ್. ಇಲ್ಲಿ ನಾವು ಮ್ಯಾಗ್ನೀಷಿಯಂ ರಿಬ್ಬನ್ ಮತ್ತು ಕಾಪರ್ ರಿಬ್ಬನ್ ನಾವು ಸಣ್ಣಾಗಿ ಕತ್ತರಿಸ್ಕೋಬೇಕು. ಮ್ಯಾಗ್ನೀಷಿಯಂ ರಿಬ್ಬನ್ಗೆ ನಾವು ಫಿಲ್ಟರ್ ಪೇಪರ್ನ ಈ ಟೈಪ್ ಕಟ್ ಮಾಡಿಕೊಂಡು ಇದಕ್ಕೆ ಸುತ್ತಬೇಕು. ಈ ಟೈಪ್ ಸುತ್ತಬೇಕು. ಸುತ್ತಿ ಕಾಪರ್ ರಿಬ್ಬನ್ನ ಮ್ಯಾಗ್ನೀಷಿಯಂ ರಿಬ್ಬನ್ಗೆ ನಾವು ಈ ಟೈಪ್ ಟಿಸ್ಕೋ ಟೈಪ್ ಹಚ್ಚಿ ಜೇಂಟ್ ಮಾಡ್ಕೋಬೇಕು. ಎರಡನ್ನ ಜೇಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಕನೆಕ್ಷನ್ ವೈರ್ನ ಮತ್ತು ಮ್ಯಾಗ್ನೀಷಿಯಂ ರಿಬ್ಬನ್ಗೆ ಮತ್ತು ಕಾಪರ್ ರಿಬ್ಬನ್ಗೆ ಅಂತ ಕನೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ಒಂದೇ ವೈರ್ನ ನಾವು ಮ್ಯಾಗ್ನೀಷಿಯಂ ಮತ್ತು ಕಾಪರ್ ರಿಬ್ಬನ್ಗೆ ಜೇಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ LED ಬಲ್ಬ್ ಒಳಗೆ ಒಂದು ತುದಿ ದೊಡ್ಡದಿರ್ತೈತಿ, ಒಂದು ತುದಿ ಸಣ್ಣದಿರ್ತೈತಿ. ಸಣ್ಣ ತುದಿ ಇದ್ದಿದ್ದನ್ನು ನಾವು ಮ್ಯಾಗ್ನೀಷಿಯಂ ಇದಕ್ಕೆ ಹಚ್ಬೇಕು, ದೊಡ್ಡದಿದ್ದನ್ನು ನಾವು ಇದಕ್ಕೆ ಹಚ್ಬೇಕು. ಇಲ್ಲಿ ಉಪ್ಪು ನೀರೊಳಗೆ ಇಟ್ಟು ಟ್ರೈ ಮಾಡೋಣ ಜಾಸ್ತಿ ಹತ್ತೈತಿ. ಇಲ್ಲಿ ವಿನೇಗರ್ ಒಳಗೆ ಹಚ್ಚೋಣ ಸ್ವಲ್ಪ ಹತ್ತೈತಿ, ಹೌದಿಲ್ಲ? ಯಾಕಂದ್ರೆ ಉಪ್ಪು ನೀರು ಸ್ಟ್ರಾಂಗ್ ಇರ್ತೈತಿ, ಅದ್ರೊಳಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಇರ್ತೈತಿ. ವಿನೇಗರ್ ಒಳಗೆ ಇರ್ತೈತಿ ವೀಕ್ ಎಲೆಕ್ಟ್ರೋಲೈಟ್ ಅಂತ ಇರ್ತೈತಿ. ಇದರಿಂದಾಗಿ ನಾವು ಎಲೆಕ್ಟ್ರಾನಿಕ್ ವಿದ್ಯುತ್ತನ್ನು ನಾವು ಇಲ್ಲಿ ವಿದ್ಯುತ್ ಲೋಹದೊಳಗೆ ಅದಕ್ಕೆ ಆಕರ್ಷಿಸ್ತೈತಿ. ಮತ್ತು ಸ್ವಯಂ ಪ್ರೇರಿತ ಎಲೆಕ್ಟ್ರಾನಿನನ್ನು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತೈತಿ. ಅದಕ್ಕೆ ನಾವು ಎಲೆಕ್ಟ್ರೋಕೆಮಿಕಲ್ ಅಂತೇವಿ, ಎಲೆಕ್ಟ್ರೋಕೆಮಿಕಲ್ ಕೋಶ ಅಂತೇವಿ. ವಿದ್ಯುತ್ ಪ್ರವಾಹ ಅಥವಾ ಕರಗಿದ ಸ್ಥಿತಿಯ ಮೂಲಕ ಅದನ್ನು ನಾವು ಹಾದು ಹೋಗುವಾಗ ವಿದ್ಯುತ್ ವಿಭಜನೆಯಲ್ಲಿ ನಡೀತೈತಿ. ಧನ್ಯವಾದಗಳು.